ಬಿಗ್ ಬಾಸ್ ಸೀಸನ್ 10 10ನೇ ವಾರದ ಕೊನೆಯಲ್ಲಿದೆ. ಈ ವಾರ ಸ್ಪರ್ಧಿಗಳು ಶಾಲಾ ಟಾಸ್ಕ್ನಲ್ಲಿ ಉತ್ತಮವಾಗಿ ಭಾಗಿಯಾಗಿದ್ದಾರೆ. ಈ ನಡುವೆ ಜಗಳ, ಮನಸ್ತಾಪ, ನಗು, ಅಳು ಎಲ್ಲವೂ ಆಗಿದೆ. ಇದ್ರ ಜೊತೆಗೆ ಯಾರು ಕಳಪೆ, ಯಾರು ಉತ್ತಮ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಕೂಡ ಆಗಿದೆ. ಹೌದು, ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೆ ಈ ವಾರ ಕಳಪೆ ಯಾರು, ಉತ್ತಮ ಯಾರು ಅಂತ ಒಮ್ಮತದಿಂದ ನಿರ್ಧರಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೇ ಮುಂದೆ ಬಂದು ತಮ್ಮ ಪ್ರಕಾರ ಯಾರು ಕಳಪೆ ಆಟ ಆಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ರತ ಅವರು ಡ್ರೋನ್ ಪ್ರತಾಪ್ ಹೆಸರನ್ನ ತಗೊಂಡು, ಪ್ರತಾಪ್ ಅವರು ನನ್ನ ಬಗ್ಗೆ ಹೇಳಿದ ಮಾತು ಕೇಳಿ ತುಂಬಾ ಬೇಜಾರಾಯಿತು, ಅದಕ್ಕೆ ಪ್ರತಾಪ್ ಹೆಸರು ಅಂತ ಹೇಳಿದ್ದಾರೆ. ತನಿಷಾ ಅವರು ಪವಿ ಅವರು ಕಳಪೆ ಪ್ರದರ್ಶನ ಕೊಟ್ಟಿದ್ದಾರೆ. ಪವಿ ಎಲ್ಲಾ ಟಾಸ್ಕ್ನಲ್ಲೂ ಚೆನ್ನಾಗಿ ಆಡಿದ್ರು, ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅವರ ಪರ್ಫಾರ್ಮೆನ್ಸ್ ಕಳಪೆಯಾಗಿತ್ತು ಅಂತ ನನ್ಗೆ ಅನ್ಸಿತ್ತು. ಹಾಗಾಗಿ ಈ ವಾರದ ಕಳಪೆ ಪಟ್ಟ ಪವಿಗೆ ಅಂದಿದ್ದಾರೆ ತನಿಷಾ. ಇನ್ನು ಕಾರ್ತಿಕ್ ಕೂಡ ಪವಿ ಹೆಸರನ್ನ ತಗೊಂಡಿದ್ದಾರೆ. ಪವಿ ಅವರು ಈ ವಾರದ ಟಾಸ್ಕ್ಗಳಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ದಿದ್ದಾರೆ ಅಂತ ಅನಿಸ್ತು. ಹಾಗಾಗಿ ಅವರ ಇನ್ವಾಲ್ವ್ಮೆಂಟ್ ಅಷ್ಟೇನು ನನಗೆ ಕಂಡು ಬಂದಿಲ್ಲ ಅಂತ ಕಾರ್ತಿಕ್ ಅವರು ಪವಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ. ಹೀಗೆ ಅತಿ ಹೆಚ್ಚು ಕಳಪೆ ಪಟ್ಟ ಪಡ್ಕೊಂಡು ಪವಿ ಪೂವಪ್ಪ ಜೈಲಿಗೆ ಹೋಗಿದ್ದಾರೆ. ಇನ್ನು ಈ ವಾರದ ಉತ್ತಮ ಪ್ರದರ್ಶನವನ್ನ ತುಕಾಲಿ ಸಂತೋಷ್ಗೆ ನೀಡಿದ್ದಾರೆ. ಮನೆಯ ಎಲ್ಲಾ ಸದಸ್ಯರು ಒಮ್ಮತದಿಂದ ಈ ನಿರ್ಧಾರವನ್ನ ತಿಳಿಸಿದ್ದಾರೆ. ನಿಮ್ಮ ಪ್ರಕಾರ ಈ ವಾರ ಉತ್ತಮ ಯಾರು, ಕಳಪೆ ಯಾರು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಅಂದಹಾಗೆ ಬಿಗ್ ಬಾಸ್ ನಲ್ಲಿ ಮೈಕಲ್ ವರ್ತನೆ ಯಾಕೋ ಮಿತಿ ಮೀರಿದಂತೆ ಕಾಣಿಸ್ತಾ ಇದೆ. ಮೊದಲಿದ್ದ ಮೈಕಲ್ಗೂ ಒಂದೆರಡು ವಾರದಿಂದ ಕಾಣಿಸಿಕೊಳ್ತಾ ಇರುವ ಮೈಕಲ್ಗೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ತುಂಬಾ ಜನರ ಪ್ರಕಾರ ಮನೆಯ ಮತ್ತೊಬ್ಬ ವಿನಯ್ ಆದ್ರ ಮೈಕಲ್ ಎಂಬ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ. ಮನೆಯ ಮತ್ತೊಬ್ಬ ದುರಹಂಕಾರಿ ಆದ್ರ ಅಂತ ಜನ ಪ್ರಶ್ನೆ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಠಿಣ ಮಾತು, ಒಮ್ಮೊಮ್ಮೆ ಅಹಂಕಾರದ ವರ್ತನೆಯಿಂದ ವಿನಯ್ ಅವರು ಅಗ್ರೆಸಿವ್ ಆಟಗಾರ ಅಂತ ಫೇಮಸ್ ಆಗಿದ್ದಾರೆ. ಆದ್ರೆ ಈಗ ಮನೆಯಲ್ಲಿ ಮತ್ತೊಬ್ಬ ವಿನಯ್ ಹುಟ್ಟಿಕೊಂಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಅನಿಸ್ತಾ ಇದೆ. ಹೌದು, ನಮ್ರತ ಅವರನ್ನ ಹೊರತುಪಡಿಸಿ ಮನೆಯ ಬಹುತೇಕ ಸದಸ್ಯರು ಇವರ ಕೋಪಕ್ಕೆ ಒಮ್ಮೆಯಲ್ಲ ಒಮ್ಮೆ ತುತ್ತಾಗಿದ್ದಾರೆ. ಮೈಕಲ್ ಸಹ ಕಳೆದ ವಾರ ವಿನಯ್ ಕೋಪಕ್ಕೆ ಒಳಗಾಗಿದ್ರು. ಆದ್ರೆ ಕಳೆದ ವಾರದ ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕ್ನ ನಂತರ ನಡೆದ ವಾರದ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಬುದ್ಧಿಮಾತು ಹೇಳಿದ ನಂತರ ವಿನಯ್ ಈ ವಾರ ಸ್ವಲ್ಪ ಸೌಮ್ಯವಾಗಿ ನಡ್ಕೊಂಡ್ರು. ಆದ್ರೆ ಆಗಾಗ ಮಾತಿನಲ್ಲಿ ಕಠೋರತೆ ಇದ್ರೂ ಕೂಡ ಕಳೆದ ವಾರದಷ್ಟು ಇರಲಿಲ್ಲ. ಆದ್ರೆ ಈ ವಾರ ಅವರ ಶೂ ಒಳಗೆ ಇನ್ನೊಬ್ರು ಕಾಲು ತೋರಿಸಿದಂತೆ ವರ್ತಿಸ್ತಾರೆ. ಅದೇ ಮೈಕಲ್. ಹೌದು, ಮೈಕಲ್ ಮೊದಲಿನಿಂದಲೂ ಕೂಡ ಆಟಕ್ಕೆ ನಿಷ್ಠಾವಂತರಾಗಿದ್ದವರು. ಅವರು ಆಡುವ ರೀತಿಗೆ, ಅಭಿಪ್ರಾಯಗಳನ್ನ ನಿಷ್ಪಕ್ಷಪಾತವಾಗಿ ನೀಡ್ತಾ ಇದ್ದ ರೀತಿಗೆ ಜೆಂಟಲ್ ಮ್ಯಾನ್ ಅಂತಲೇ ಕರೆಸಿಕೊಂಡಿದ್ರು. ಮೈಕಲ್ ಅವರು ಕಲಾವಿದ ಅಲ್ಲ. ಕನ್ನಡಿಗರಿಗೆ ಹೆಚ್ಚು ಪರಿಚಯವೇ ಇಲ್ಲದೆ ಇದ್ರೂ ಕೂಡ ಇವರ ಆಟದ ರೀತಿ, ವ್ಯಕ್ತಿತ್ವವನ್ನೆಲ್ಲ ನೋಡಿದ ಪ್ರೇಕ್ಷಕರು ಹಾಗೆ ಮನೆಯ ಸ್ಪರ್ಧಿಗಳು ಕೂಡ ಅವರನ್ನ ಉಳಿಸಿಕೊಂಡೇ ಬಂದಿದ್ರು. ಆದ್ರೆ ಮೈಕಲ್ ಈ ವಾರ ತೋರಿರುವ ವರ್ತನೆ ಅವರ ಹಿಂದಿನ ವಾರಗಳ ವರ್ತನೆಗೂ ಅಜಗಜಾಂತರ ಅಂತರವಿದೆ. ಬಿಗ್ ಬಾಸ್ ಕಳೆದ ವಾರದ ಟಾಸ್ಕ್ ಅನ್ನ ಗಮನಿಸಿ ಈ ವಾರ ಮನೆಯ ವಾತಾವರಣವನ್ನ ತಿಳಿ ಮಾಡೋದಕ್ಕೆ ಸ್ವಲ್ಪ ಲೈಟ್ ಆದ ಟಾಸ್ಕ್ ಅನ್ನ ಕೊಟ್ಟಿದ್ರು. ಶಾಲೆಯ ವಾತಾವರಣವನ್ನ ಮರುಸೃಷ್ಟಿ ಮಾಡಲಾಗಿತ್ತು. ಸ್ಪರ್ಧಿಗಳೆಲ್ಲ ವಿದ್ಯಾರ್ಥಿ ಶಿಕ್ಷಕರಾದ್ರು. ಟಾಸ್ಕ್ ಸಂದರ್ಭದಲ್ಲಿ ಮೊದಲ ದಿನ ಮೈಕಲ್ ಅವರು ಕನ್ನಡ ಶಿಕ್ಷಕನಾಗಿ ಚೆನ್ನಾಗಿಯೇ ಪಾಠವನ್ನ ಮಾಡಿದ್ರು. ಆ ನಂತರ ಟಾಸ್ಕ್ಗಳಲ್ಲಿ ಸರಿಯಾಗಿ ತೊಡಗಿಸಿಕೊಂಡಿಲ್ಲ. ಟಾಸ್ಕ್ ಸಂದರ್ಭದಲ್ಲಿ ಆಡುವಾಗ ಸರಿಯಾಗಿ ಸ್ಪಂದಿಸದೆ ಅಸಹಕಾರ ತೋರಿದ್ರು. ಅಷ್ಟೇ ಅಲ್ಲ, ಅವರ ಉತ್ತರಗಳು ಕೂಡ ಸ್ವಲ್ಪ ಅಹಂಕಾರದಿಂದಲೇ ಇತ್ತು. ಟಾಸ್ಕ್ ಸಂದರ್ಭದಲ್ಲಿ ಮನೆಯ ಸದಸ್ಯರ ಬಗ್ಗೆ ಅಭಿಪ್ರಾಯಗಳನ್ನ ಹೇಳುವ ಸಂದರ್ಭದಲ್ಲೂ ಕೂಡ ಸಂಗೀತ ಹಾಗೂ ಪ್ರತಾಪ್ ಅವರ ಬಗ್ಗೆ ಬಹಳ ಕಠಿಣವಾದ ಪದಗಳನ್ನ ಉದ್ದೇಶಪೂರ್ವಕವಾಗಿಯೇ ಮೈಕಲ್ ಬಳಸಿದ್ರು. ವಿನಯರ ಅಗ್ರೆಸಿವ್ ವ್ಯಕ್ತಿತ್ವವನ್ನೇ ಮೈಕಲ್ ಪ್ರತಿಬಿಂಬಿಸುವಂತಿತ್ತು. ಡ್ರೋನ್ ಪ್ರತಾಪ್ಗೆ ವ್ಯಕ್ತಿತ್ವವೇ ಇಲ್ಲ, ಅವನನ್ನ ಸ್ಪರ್ಧಿ ಅಂತ ನಾನು ಪರಿಗಣಿಸೋದೇ ಇಲ್ಲ, ಪ್ರತಾಪ್ ಸಿಂಪತಿಯಲ್ಲಿ ಬದುಕುವವನು, ಅವನ ಜೊತೆ ನಾನೇನ್ ಮಾತಾಡೋದು ಅಂತ ಹೇಳಿದ್ದಾರೆ. ಸಂಗೀತ ಬಗ್ಗೆ ಕೂಡ ಕಠೋರವಾದ ಮಾತುಗಳನ್ನೇ ಆಡಿದ್ರು. ತೀರಾ ಸಣ್ಣ ವಿಷಯಕ್ಕೆ ಕಾರ್ತಿಕ್ ಜೊತೆ ಕೂಡ ಉದ್ದೇಶಪೂರ್ವಕವಾಗಿ ಜಗಳ ಮಾಡ್ತಾರೆ. ಅಡುಗೆ ಮನೆಯಲ್ಲೂ ಕೂಡ ಕಾರ್ತಿಕ್ ಅವರನ್ನ ಸುಖಾಸುಮ್ಮನೆ ಕೋಪಗೊಳಿಸುವಂತೆ ಅಹಂಕಾರದ ಮಾತುಗಳನ್ನ ಮೈಕಲ್ ಮಾತನಾಡಿದ್ರು. ಇದೆಲ್ಲವೂ ಕೂಡ ವಿನಯರ ಕಳೆದ ವಾರದ ವರ್ತನೆಯನ್ನ ನೆನಪು ಮಾಡ್ತಾ ಇತ್ತು. ಕೊನೆಯಲ್ಲಿ ಟಾಸ್ಕ್ ಬಗ್ಗೆ ಅಭಿಪ್ರಾಯ ತಿಳಿಸಿ ಯಾರದಾದ್ರೂ ಮನಸ್ಸನ್ನ ನೋಯಿಸಿದ್ರೆ ಕ್ಷಮೆ ಕೇಳುವ ಅವಕಾಶವನ್ನ ಎಲ್ಲಾ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಕೊಟ್ಟಾಗ್ಲೂ ಮೈಕಲ್ ಅವರು ಮಾತನಾಡಿದ ರೀತಿ ಯಾರಿಗೂ ಇಷ್ಟ ಆಗಿಲ್ಲ. ಮೈಕಲ್ ಅಲ್ಲೂ ಕೂಡ ಪ್ರತಾಪ್ ಹಾಗೂ ಸಂಗೀತ ಬಗ್ಗೆ ಕಠಿಣ ಪದಗಳನ್ನ ಬಳಸಿ ಮಾತನಾಡಿದಲ್ಲದೆ, ನನ್ನಿಂದ ಯಾರ ಮನಸ್ಸಿಗಾದ್ರೂ ನೋವಾಗಿದ್ರೆ ಆ ಬಗ್ಗೆ ನಾನು ಕೇರ್ ಮಾಡಲ್ಲ, ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಅಹಂಕಾರವನ್ನ ಪ್ರದರ್ಶಿಸ್ತಾರೆ. ಬಹುಶಃ ಈ ವಾರ ಮೈಕಲ್ ಅವರ ಕೊನೆಯ ವಾರವಾದ್ರೂ ಆಗ್ಬೋದು ಅಂತ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೌದು, ಅಹಂಕಾರ ಪ್ರದರ್ಶಿಸ್ತಾ ಇರುವ ಮೈಕಲ್ ಈ ವಾರ ಔಟ್ ಆಗೋದು ಪಕ್ಕಾ ಅಂತ ಹೇಳ್ತಿದ್ದಾರೆ ವೀಕ್ಷಕರು. ಬಿಗ್ ಬಾಸ್ ಕೊಟ್ಟ ಶಾಲಾ ಟಾಸ್ಕ್ ಮೊದಲ ದಿನ ಚೆನ್ನಾಗಿಯೇ ಮನೋರಂಜನೆಯಿಂದ ಕೂಡಿತ್ತು. ಆದ್ರೆ ನಿನ್ನೆಗೆ ಹೋಲಿಸಿದ್ರೆ ತರಗತಿಗಳು ಸಾಕಷ್ಟು ಸೀರಿಯಸ್ ಆಗಿತ್ತು. ವಿನಯ್ ಅವರು ಮನೆಯ ಎಲ್ಲಾ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ
ಬಹಳ ಅಗ್ರೆಸಿವ್ ಆಗಿ ಆಡ್ತಾರೆ ಎಂಬುದು ಗೊತ್ತಿರುವ ವಿಚಾರ. ಆದ್ರೆ ಕಳೆದ ವೀಕೆಂಡ್ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಕ್ಲಾಸ್ ತಗೊಂಡ್ಮೇಲೆ ವಿನಯ್ ಅವರು ಸ್ವಲ್ಪ ಕೂಲ್ ಆಗಿ ಆಡಿದ್ದಾರೆ. ಆದ್ರೆ ಈ ವಾರ ಅಗ್ರೆಸಿವ್ ಆಗಿ ವರ್ತಿಸಿದವರು ಅಂದ್ರೆ ಅದು ಮೈಕಲ್ ಮಾತ್ರ. ವರ್ತೂರ್ ಸಂತೋಷ್ ಅವರು ಮೇಷ್ಟ್ರಾಗಿದ್ದ ತರಗತಿಯಲ್ಲಿ ಒಬ್ಬರನ್ನೊಬ್ಬರು ಎಲಿಮಿನೇಟ್ ಮಾಡುವ ಚಟುವಟಿಕೆಯೂ ನಡೆದಿತ್ತು. ಸಂಗೀತ ಮತ್ತು ಪ್ರತಾಪ್ ಇಬ್ರು ಕೂಡ ಮೈಕಲ್ ಅವರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೈಕಲ್ ಸಣ್ಣ ಸಣ್ಣ ವಿಷಯಕ್ಕೂ ನನಗೆ ಚುಚ್ಚಿ ಮಾತನಾಡ್ತಾರೆ ಅಂತ ಸಂಗೀತ ಆರೋಪಿಸಿದ್ರೆ, ನನ್ನ ವಿರುದ್ಧ ಎಲ್ಲರ ಮನಸ್ಸಲ್ಲಿಯೂ ತಪ್ಪು ಭಾವನೆ ಮೂಡಿಸ್ತಿದ್ದಾರೆ ಅಂತ ಪ್ರತಾಪ್ ಹೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಮೈಕಲ್, ಐ ಡೋಂಟ್ ಲೈಕ್ ಯು ಅಂತ ನೇರವಾಗಿ ಹೇಳಿದ್ರು. ಪ್ರತಾಪ್ ಅವರಿಗೆ ಸ್ವಂತ ಪರ್ಸನಾಲಿಟಿ ಇಲ್ಲ, ಸಿಂಪತಿಯಲ್ಲಿದ್ದು ಬದುಕುವವನ ಬಳಿ ಮಾತನಾಡೋದಕ್ಕೆ ನನಗೇನೂ ಇಲ್ಲ ಅಂತ ಹೇಳ್ತಾರೆ. ಒಟ್ನಲ್ಲಿ ಮೈಕಲ್ ಅವರ ಈ ವಾರದ ವರ್ತನೆಯನ್ನ ನೋಡಿದ ವೀಕ್ಷಕರು ಕಮೆಂಟ್ನಲ್ಲಿ ಈ ವಾರ ಮೈಕಲ್ ಮನೆಯಿಂದ ಹೊರ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಮೈಕಲ್ಗೆ ಸಂಬಂಧಪಟ್ಟ ವಿಚಾರವಾದ್ರೆ, ಈಗ ಸಂಗೀತ ಹಾಗೂ ವಿನಯ್ ವಿಚಾರಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಅವಕಾಶ ಕೊಟ್ಟಿದ್ದೇ ತಡ ವಿನಯ್ ಮತ್ತೆ ಸಂಗೀತ ಮಾತಿನ ಗುದ್ದಾಟ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ 1 ವಾರಗಳ ಕಾಲ ಪ್ರಾಥಮಿಕ ಶಾಲೆಯ ವಾತಾವರಣ ಇತ್ತು. ಒಮ್ಮೊಮ್ಮೆ 4 ಜನರನ್ನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳನ್ನಾಗಿ ಮಾಡಲಾಗ್ತಾ ಇತ್ತು. ಈ ಸಮಯದಲ್ಲೂ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಯಾರು ದೂರುಗಳನ್ನ ಕಡಿಮೆ ಪಡಿತಾರೋ ಅವರಿಗೆ ದುಬಾರಿ ಬಜೆಟ್ ಪಡೆಯುವ ಅವಕಾಶವನ್ನ ಕೊಟ್ಟಿದ್ರು. ಅದರಂತೆ ಕಾರ್ತಿಕ್ ಉತ್ತಮ ಅಧ್ಯಾಪಕನಾಗಿ ಹಾಗೂ ತುಕಾಲಿ ಸಂತೋಷ್ಗೆ ವಿದ್ಯಾರ್ಥಿಯಾಗಿ ಬಿಗ್ ಬಾಸ್ ಕಡೆಯಿಂದ ಸವಲತ್ತು ಸಿಕ್ಕಿದೆ. ಇದರ ಮಧ್ಯೆ ಬಿಗ್ ಬಾಸ್ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ರು. ಪ್ರಾಥಮಿಕ ಶಾಲೆಯಲ್ಲಿ ತರಲೆ ತಮಾಷೆಯಿಂದ ಜೀವಿಸಿದ್ದೀರಿ, ತಿಳಿದೋ ತಿಳಿಯದೆಯೋ ವ್ಯಕ್ತಪಡಿಸಿದ ಮಾತುಗಳಿಂದ ನಿಮಗೆ ನೋವಾಗಿರ್ಬೋದು. ಆ ನೋವನ್ನ ಹೇಳಿಕೊಳ್ಳುವ ಅವಕಾಶ ಇದೆ. ಎಲ್ಲರೂ ಕೂಡ ನೋವುಗಳನ್ನ ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ. ಆಗ ಮುಂದೆ ಬಂದ ವಿನಯ್ ಅವರು ಸಂಗೀತ ವಿರುದ್ಧ ಮಾತನಾಡಿದ್ದಾರೆ. ಇಲ್ಲಿ ನಾನು ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಟ್ಕೊಂಡು ತಿರುಗುವುದಕ್ಕೆ ಹೋಗಲ್ಲ. ಅಗ್ರೆಸಿವ್ ಅಂದ್ರೆ ಅಗ್ರೆಸಿವ್, ಆಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸೈಡಿಗೆ ಹೋಗಿ. ಸಂಗೀತ ಅವರಿಗೆ ನಾನು ಏನ್ ಮಾಡಿದ್ದೀನಿ ಗೊತ್ತಿಲ್ಲ. ಹುಳ 1 ವಾರ ನನ್ನ ಹೆಸರು ಬಿಟ್ಟು ನಿಮ್ಮದೇನೇ ಇದ್ರೂ ತೋರಿಸಿ ಬೇಗ ಹುಷಾರಾಗಿ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ವಿನಯ್ ಅವರು. ಇದಕ್ಕೆ ತಿರುಗೇಟನ್ನ ಸಂಗೀತ ಕೊಟ್ಟಿದ್ದಾರೆ. ಹೌದು, ಸಂಗೀತ ಸರದಿ ಬಂದಾಗ ವಿನಯ್ ಆಡಿದ ಮಾತುಗಳೆಲ್ಲ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೆಲವರು ಎಷ್ಟು ದಿನ ಸಂಗೀತ ಅಂತೀರಾ? ನಿಮ್ಮ ಬಗ್ಗೆ ನಾವು ಮಾತನಾಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂಡದಲ್ಲಿ ನಮ್ಮ ಬಗ್ಗೆ ಮಾತನಾಡಿಕೊಳ್ಳೋದೇ ಹೆಚ್ಚು. ಇದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಇವತ್ತು ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮ ಬಗ್ಗೆ ನಂಗೆ ಮಾತನಾಡೋದಕ್ಕೆ ಇಷ್ಟವೇ ಇಲ್ಲ. ವಿನಯ್ ನಂತರ ಮೈಕಲ್ ಬಗ್ಗೆ ಮಾತಾಡಿದ ಸಂಗೀತ, ಮೈಕಲ್ ನಿಮ್ಗೆ ಏನ್ ಮಾಡಿದೆ ಗುರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ರತಾ ನಿಮ್ಗೂ ನಾನು ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ನಲ್ಲಿ ವಾದ ವಿವಾದಗಳು ಈ ಟಾಸ್ಕ್ ನಲ್ಲೂ ನಡೆದಿದೆ. ಇದೆಲ್ಲ ಒಂದು ಕಡೆಯಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಪ್ರತಾಪ್ ವಿರುದ್ಧ ವಿನಯ್ ಅವರು ತಿರುಗಿ ಬಿದ್ದಿದ್ದಾರೆ. ಹೌದು, ಡ್ರೋನ್ ಪ್ರತಾಪ್ ಅವರು ಎಲ್ರಿಗೂ ಮುದ್ದೆ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಗ್ಯಾಸ್ ಅತಿಯಾಗಿ ಬಳಕೆಯಾಗಿದೆ ಅಂತ ಕಾಣಿಸುತ್ತೆ. ಹೀಗಾಗಿ ಸಂಜೆ ಅಡುಗೆ ಮಾಡೋದಕ್ಕೆ ಬಿಗ್ ಬಾಸ್ ಗ್ಯಾಸ್ ಕೊಟ್ಟಿಲ್ಲ. ಹೌದು, ಬಿಗ್ ಬಾಸ್ ನಲ್ಲಿ ಊಟಕ್ಕೆ ಇತಿಮಿತಿ ಇರುತ್ತೆ. ಅಲ್ಲಿ ಅತಿಯಾಗಿ ತಿನ್ನೋದಕ್ಕೆ ಆಗೋದಿಲ್ಲ. ಸಿಕ್ಕಿದ್ರಲ್ಲಿ ಹೊಂದಾಣಿಕೆ ಮಾಡ್ಕೋಬೇಕು. ಬಾಯಿ ಚಪಲವನ್ನ ಕಟ್ಟಿ ಹಾಕೋಬೇಕು. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಮುದ್ದೆ ತಿನ್ಬೇಕು ಅಂತ ಆಸೆಯಾಗಿದೆ. ಡ್ರೋನ್ ಪ್ರತಾಪ್ ಅವರು ಎಲ್ರಿಗೂ ಮುದ್ದೆ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ಇದಕ್ಕೆ ಗ್ಯಾಸ್ ಅತಿಯಾಗಿ ಬಳಕೆಯಾಗಿದೆ ಅಂತ ಕಾಣಿಸ್ತಿದೆ. ಹಾಗಾಗಿ ಕೋಪಗೊಂಡ ವಿನಯ್ ರಾತ್ರಿ ಊಟ ಇಲ್ಲದೆ ಇದ್ರೆ ನಾನ್ ದೇವ್ರಾಣಿಗೂ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಗರಂ ಆಗಿದ್ದಾರೆ. ಒಟ್ನಲ್ಲಿ ಇಂದಿನ ಸಂಚಿಕೆಯಲ್ಲೂ ಕೂಡ ಸ್ಪರ್ಧಿಗಳು ಜಗಳ ಮಾಡ್ಕೊಂಡಿದ್ದಾರೆ.